ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಒಂದು ವ್ಯಾಕರಣದ ತರಗತಿ ಛಂದಸ್ಸು. ಛಂದಸ್ಸು ಎಂದರೆ ಪದ್ಯವನ್ನು ರಚಿಸುವ ಶಾಸ್ತ್ರಕ್ಕೆ ಛಂದಸ್ಸು ಎಂದು ಕರೆಯುತ್ತೇವೆ. ಪದ್ಯವನ್ನು ರಚಿಸುವ ಶಾಸ್ತ್ರ ಅಂದರೆ ಏನು? ಒಂದು ಪದ್ಯವನ್ನು ಹೇಗೆ ರಚಿಸಬೇಕು ಅಂದರೆ ಆ ಪದ್ಯದಲ್ಲಿ ಎಷ್ಟು ಸಾಲುಗಳಿರಬೇಕು, ಆ ಪದ್ಯದಲ್ಲಿ ಯತಿ ಎಲ್ಲಿ ಬರಬೇಕು, ಹಾಗೂ ಆ ಪದ್ಯದಲ್ಲಿ ಎಷ್ಟು ಗಣಗಳಿರಬೇಕು, ಎಷ್ಟು ಅಕ್ಷರಗಳಿರಬೇಕು ಎನ್ನುವಂತಹ ಒಂದು ಮಾಹಿತಿಯನ್ನು ತಿಳಿಸಿಕೊಡುವ ಶಾಸ್ತ್ರವನ್ನು ನಾವು ಛಂದಸ್ಸು ಎಂದು ಕರೆಯುತ್ತೇವೆ. ಈ ಛಂದಸ್ಸು ಶಾಸ್ತ್ರದ ಪ್ರಕಾರ ರಚಿತವಾದ ಪದ್ಯವನ್ನು ನಾವು ಛಂದೋಬದ್ಧ ಪದ್ಯ ಎಂದು ಕರಿತೀವಿ. ಛಂದೋಬದ್ಧವಾಗಿ ಅಂದರೆ ಛಂದಸ್ಸು ಶಾಸ್ತ್ರದ ಪ್ರಕಾರವಾಗಿ ರಚಿತವಾಗಿರಬೇಕು. ಆ ಛಂದಸ್ಸಿನಲ್ಲಿ ಏನಿರಬೇಕು ಅಂದರೆ ಇಂತಿಷ್ಟು ಸಾಲುಗಳಿರಬೇಕು, ಹಾಗೂ ಅದರಲ್ಲಿ ಲಯ ಇರಬೇಕು, ಯತಿ ಇರಬೇಕು, ಗಣ ಇರಬೇಕು, ಪ್ರಾಸಗಳಿರಬೇಕು. ಈ ಎಲ್ಲ ಅಂಶಗಳನ್ನು ಒಳಗೊಂಡಿದ್ದನ್ನು ನಾವು ಛಂದಸ್ಸು ಇವೆಲ್ಲ ಒಳಗೊಂಡು ಬರೆದಿರುವಂಥ ಪದ್ಯಕ್ಕೆ ನಾವು ಛಂದೋಬದ್ಧ ಪದ್ಯ ಎಂದು ಕರಿತೀವಿ. ಹಾಗಾದರೆ ಈ ಛಂದಸ್ಸಿನಲ್ಲಿ ನಾವು ಎಷ್ಟು ಪ್ರಕಾರವಾಗಿ ವಿಭಾಗ ಮಾಡ್ತೀವಿ ಅಂದರೆ 3 ಪ್ರಕಾರಗಳಾಗಿ ವಿಭಾಗಿಸುತ್ತೇವೆ. ಯಾವುವು ಅನ್ನೋದು ಈ ಕೆಳಗಡೆ ನೋಡೋಣ. ಛಂದಸ್ಸಲ್ಲಿ 3 ಪ್ರಕಾರಗಳಾಗಿ ನಾವು ನೋಡ್ತೀವಿ. 1 ಪ್ರಾಸ, 2 ಯತಿ, 3ನೇದು ಗಣ. ಈಗ ಒಂದೊಂದಾಗಿ ನಾವು ತಿಳಿಯುತ್ತಾ ಹೋಗೋಣ. ಮೊದಲನೆಯದು ಪ್ರಾಸ. ಪ್ರಾಸದರ ಬಗ್ಗೆ ಸರ್ವಜ್ಞ ಒಂದು ಪದ್ಯ ಹೇಳ್ತಾನೆ. ಏನಂತೆ? ಪ್ರಾಸ ಇಲ್ಲದ ಪದವ ತಾಸ ಹಾಡಿದಾರೇನ, ಪ್ರಾಸ ಇಲ್ಲದ ಪದವ ತಾಸ ಹಾಡಿದಾರೇನ. ಆ ಪದ್ಯ ಎಷ್ಟು ಹಾಡಿದರೇನು, ಪ್ರಾಸ ಇರಲಿಲ್ಲ ಅಂದರೆ ಅದು ಕೇಳುಗರಿಗೆ ಹಿತ ಎನಿಸುವುದಿಲ್ಲ ಅಂತ ಹೇಳ್ಬಿಟ್ಟು ಮಾತು ಹೇಳ್ತಾನೆ. ಅಂತಹ ಒಂದು ಪ್ರಾಸ ಎಂದರೆ ನಾವು ತಿಳಿದುಕೊಳ್ಳೋಣ. ಒಂದು ನಿರ್ದಿಷ್ಟ ವ್ಯಂಜನವು ಪದ್ಯದ ಪ್ರತಿ ಸಾಲಿನ ಆದಿ ಅಂದರೆ ಮೊದಲ 3 ಅಕ್ಷರಗಳಲ್ಲಿ ಮಧ್ಯದಲ್ಲಿರುವಂತಹ ಅಕ್ಷರ ಆದಿ, ಇನ್ನು ಮಧ್ಯ ಅಂದರೆ ಒಂದು ಪದ್ಯದ ಮಧ್ಯಭಾಗದಲ್ಲಿ, ಇನ್ನು ಅಥವಾ ಅಂತ್ಯದಲ್ಲಿ, ಪದ್ಯದ ಅಂತ್ಯದ ಅಂದರೆ ಕೊನೆಯಲ್ಲಿ ಆ ನಿರ್ದಿಷ್ಟ ವ್ಯಂಜನಾಕ್ಷರವು ನಿಯತವಾಗಿ ಕ್ರಮವಾಗಿ ಬಂದರೆ ಅದಕ್ಕೆ ನಾವೇನಂತ ಕರಿತೀವಿ? ಪ್ರಾಸ ಎಂದು ಕರೆಯುತ್ತೇವೆ. ಇನ್ನೊಂದು ಸಾರಿ ಅರ್ಥ ಮಾಡ್ಕೊರಿ. ಒಂದು ನಿರ್ದಿಷ್ಟ ವ್ಯಂಜನಾಕ್ಷರವು ಪದ್ಯದ ಪ್ರಾರಂಭದ ಪ್ರತಿ ಸಾಲಿನ ಆದಿಯಲ್ಲಿ, ಆ ಸಾಲಿನ ಮಧ್ಯದಲ್ಲಿ ಅಥವಾ ಅಂತ್ಯದಲ್ಲಿ ಯಾವುದು ನಿರ್ದಿಷ್ಟ ಒಂದು ವ್ಯಂಜನಾಕ್ಷರ ಇದೆಯಲ್ಲ, ಆ ವ್ಯಂಜನಾಕ್ಷರ ನಿಯತವಾಗಿ ಅಥವಾ ಕ್ರಮಬದ್ಧವಾಗಿ ಬಂದರೆ ಅದನ್ನು ನಾವು ಪ್ರಾಸ ಅಂತ ಕರಿತೀವಿ. ಹಾಗಾದರೆ ಮುಂದಿನ ಪ್ರಾಸಗಳನ್ನು ನಾವು ತಿಳಿದುಕೊಳ್ಳೋಣ. ಇಂತಹ ಪ್ರಾಸಗಳಲ್ಲಿ ನಾವು 3 ವಿಧಗಳಾಗಿ ವಿಂಗಡಿಸ್ತೀವಿ. ಮೊದಲನೇದು ಆದಿಪ್ರಾಸ, 2ನೇದು ಮಧ್ಯಪ್ರಾಸ, 3ನೇದು ಅಂತ್ಯಪ್ರಾಸ. ಆದಿಪ್ರಾಸ ಅಂದ್ರೇನು, ಮಧ್ಯಪ್ರಾಸ ಎಂದರೇನು, ಅಂತ್ಯಪ್ರಾಸ ಎಂದರೇನು? ಈಗ ನಾವು ತಿಳಿಯುತ್ತಾ ಹೋಗೋಣ. ಆದಿಪ್ರಾಸ ಎಂದರೆ ಪದ್ಯದ ಪ್ರತಿ ಸಾಲಿನ 1 ಮತ್ತು 2ನೆಯ ಸ್ವರಗಳ ನಡುವೆ, ಕಾವ್ಯದ ಪ್ರತಿ ಸಾಲಿನ 1 ಮತ್ತು 2ನೆಯ ಸ್ವರಗಳ ನಡುವೆ ಬರುವ ಒಂದು ವ್ಯಂಜನಾಕ್ಷರವೇ ಪ್ರಾಸ.
ಬರುವ ಒಂದು ವ್ಯಂಜನಾಕ್ಷರವೇ ಅದು ಪ್ರಾಸ, ಅದೇ ಆದಿಪ್ರಾಸ ಅಂತ ಕರಿತೀವಿ. ಇನ್ನು ಎರಡನೆಯದು ಮಧ್ಯಪ್ರಾಸ. ಪ್ರತಿ ಸಾಲಿನ ಅಂದರೆ ಕಾವ್ಯದ ಅಥವಾ ಪದ್ಯದ ಪ್ರತಿ ಸಾಲಿನ ಮಧ್ಯದಲ್ಲಿ ಒಂದು ವ್ಯಂಜನಾಕ್ಷರವು ಕ್ರಮವಾಗಿ ನಿಯತವಾಗಿ ಬಂದರೆ ಅದನ್ನು ನಾವು ಮಧ್ಯಪ್ರಾಸ ಅಂತ ಕರಿತೀವಿ. ಇದು ಸಾಮಾನ್ಯವಾಗಿ ಮೊದಲ ಸಾಲಿನಲ್ಲಿ, ಅದರಲ್ಲೂ ವಿಶೇಷವಾಗಿ ಈ ಒಂದು ಮಧ್ಯಪ್ರಾಸ ಬರುವುದು ತ್ರಿಪದಿಗಳಲ್ಲಿ ಕಂಡುಬರುತ್ತದೆ. ಮಧ್ಯಪ್ರಾಸ ಸಾಮಾನ್ಯವಾಗಿ ಛಂದಸ್ಸಿನಲ್ಲಿ ಒಂದು ಪ್ರಕಾರವಾಗಿರುವಂತಹ ತ್ರಿಪದಿಗಳಲ್ಲಿ ಕಂಡುಬರೋದನ್ನು ನಾವು ಗಮನಿಸ್ತೀವಿ. ಇನ್ನು ಮೂರನೆಯದು ಅಂತ್ಯಪ್ರಾಸ. ಪದ್ಯದ ಪ್ರತಿ ಸಾಲಿನ ಅಂತ್ಯದಲ್ಲಿ ಬರುವ ಒಂದು ವ್ಯಂಜನಾಕ್ಷರವೇ ಅದು ನಾವು ಅಂತ್ಯಪ್ರಾಸ ಅಂತ ಹೇಳ್ತೀವಿ. ಅಂದರೆ ಒಂದು ಎರಡನೆಯ ಸ್ವರಗಳ ನಡುವೆ ಒಂದೇ ವಿಧವಾದ ಒಂದು ವ್ಯಂಜನವು ಆ ಒಂದು ಪ್ರಾಸದಲ್ಲಿ ಬಂದಿರುವಂಥ, ಅಂದರೆ ಇಲ್ಲಿ ಒಂದು ಪದ್ಯದಲ್ಲಿ ಕೊನೆಯಲ್ಲಿ ಒಂದು ವ್ಯಂಜನಾಕ್ಷರ ನಿಯತವಾಗಿ ಬಂದಿರುವಂಥದ್ದು. ಇನ್ನು ಈ ಪ್ರಾಸಗಳಲ್ಲಿ ಮತ್ತೆ ನಾವು 6 ಪ್ರಾಸಗಳನ್ನು ನಾವು ಕಾಡ್ತೀವಿ. ಅವು ಯಾವುಗಳಂದರೆ ಒಂದು ಸಿಂಹಪ್ರಾಸ, ಗಜಪ್ರಾಸ, ವೃಷಭಪ್ರಾಸ, ಅಜಪ್ರಾಸ, ಶರಭಪ್ರಾಸ, ಹಯಪ್ರಾಸ ಎನ್ನುವಂತಹ ನಾವು ಪ್ರಾಸಗಳನ್ನು ಕಾಣ್ತೀವಿ. ಅವು ಒಂದೊಂದು ತಿಳಿದುಕೊಳ್ಳೋಣ. ಈಗ ಸಿಂಹಪ್ರಾಸ ಎಂದರೆ ಒಂದು ಎರಡನೆಯ ಸ್ವರಗಳ ನಡುವೆ ಒಂದೇ ವಿಧದ ಒಂದು ವ್ಯಂಜನವು ಬಂದು ಹಿಂದಿನ ಸ್ವರ ಹೃಸ್ವವಾಗಿದ್ದರೆ ಅದು ಸಿಂಹಪ್ರಾಸ ಅಂತ ಕರಿತೀವಿ. ಅಂದರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸಿಂಹಪ್ರಾಸ ಅಂದರೆ ಈಗ ಪದ್ಯದ ಸಾಲಿನಲ್ಲಿ ಪ್ರಾಸಾಕ್ಷರ ಬಂದಿರುತ್ತದೆ. ಆ ಪ್ರಾಸಾಕ್ಷರ ಅಕ್ಷರದ ಹಿಂದಿನ ಅಕ್ಷರದ ಏನಾಗಿರಬೇಕು, ಹೃಸ್ವ ಸ್ವರದಿಂದ ಕೂಡಿತ್ತು ಅಂದರೆ ಅದು ಸಿಂಹಪ್ರಾಸ. ಅದು ಸಿಂಹಪ್ರಾಸ. ಅದೇ ರೀತಿಯಾಗಿ ಹಿಂದಿನ ಪ್ರಾಸಾಕ್ಷರದ ಹಿಂದಿನ ಅಕ್ಷರವು ಆ ಸ್ವರವು ದೀರ್ಘವಾಗಿದ್ದರೆ ಅದು ಗಜಪ್ರಾಸ. ಅಂದರೆ ಪ್ರಾಸಾಕ್ಷರದ ಹಿಂದಿನ ಸ್ವರಾಕ್ಷರ ಅದು ದೀರ್ಘ ಸ್ವರವಾಗಿದ್ದರೆ ಅದು ಗಜಪ್ರಾಸ. ಇನ್ನು ವೃಷಭಪ್ರಾಸ ಅಂದ್ರೇನು, ಪ್ರಾಸಾಕ್ಷರದ ಹಿಂದೆ ಅದು ಅನುಸ್ವಾರದಿಂದ ಕೂಡಿದ್ರೆ, ಪ್ರಾಸಾಕ್ಷರದ ಹಿಂದಿನ ಅಕ್ಷರ ಪ್ರಾಸಾಕ್ಷರದಿಂದ ಕೂಡಿತ್ತು ಅಂದರೆ ಅನುಸ್ವಾರದಿಂದ ಕೂಡಿತ್ತು ಅಂದರೆ ಅದು ವೃಷಭಪ್ರಾಸ ಅಂತ ಅರ್ಥ. ಇನ್ನು ಪ್ರಾಸಾಕ್ಷರದ ಹಿಂದೆ ವಿಸರ್ಗ ಇತ್ತು ಅಂದರೆ ಅದಕ್ಕೆ ನಾವೇನಂತ ಕರಿತೀವಿ, ಅಜಪ್ರಾಸ ಅಂತ ಕರಿತೀವಿ. ಪ್ರಾಸಾಕ್ಷರದ ಹಿಂದಿನ ಅಕ್ಷರ ಅದು ವಿಸರ್ಗದಿಂದ ಕೂಡಿತ್ತು ಅಂದರೆ ಅದು ಅಜಪ್ರಾಸ ಅಂತ ಕರಿತೀವಿ. ಇನ್ನು ಪ್ರಾಸಾಕ್ಷರದ ಹಿಂದಿನ ಅಕ್ಷರ ಬೇರೆ ಬೇರೆಯ ಜಾತಿಯ ಒತ್ತಕ್ಷರದಿಂದ ಕೂಡಿತ್ತು ಅಂದರೆ ಅದು ಶರಭಪ್ರಾಸ ಅಂತ ಕರಿತೀವಿ. ಬೇರೆ ಬೇರೆ ಅಂದರೆ ವಿಜಾತಿಯ ಸಂಯುಕ್ತಾಕ್ಷರದಿಂದ ಕೂಡಿತ್ತು ಅಂದರೆ ಶರಭಪ್ರಾಸ ಅಂತ ಕರಿತೀವಿ. ಒಂದೇ ಜಾತಿಯ ಒತ್ತಕ್ಷರದಿಂದ ಕೂಡಿತ್ತು ಅಂದರೆ ಸಜಾತಿಯ ಒತ್ತಕ್ಷರ ಹೊಂದಿತ್ತು ಅಂದರೆ ಅದು ಹಯಪ್ರಾಸ ಅಂತ ಕರಿತೀವಿ. ಇವು ನಾವು ಪ್ರಾಸದಲ್ಲಿನ ವಿಧಗಳನ್ನು ಅರ್ಥ ಮಾಡಿಕೊಂಡೆವು. ಇನ್ನು ಮುಂದಿನ ಭಾಗ ಯತಿ. ಯತಿ ಎಂದರೆ ಛಂದಸ್ಸಿನ ವಿಧಗಳಲ್ಲಿ ಎರಡನೆಯ ಪ್ರಕಾರ ಯತಿ. ಯತಿ ಎಂದರೆ ಪದ್ಯಗಳನ್ನು ಓದುವಾಗ ಅಥವಾ ಪದ್ಯವನ್ನು ವಾಚಿಸುವಾಗ ನಿಲ್ಲಿಸುವ ಸ್ಥಳಕ್ಕೆ ಯತಿ ಎಂದು ಕರೆಯುತ್ತೇವೆ. ಅಂದರೆ ಒಂದು ಪದ್ಯವನ್ನು ವಾಚಿಸುವಾಗ ನಿರ್ದಿಷ್ಟ ಸ್ಥಳದಲ್ಲಿ, ಗೊತ್ತಾದ ಸ್ಥಳದಲ್ಲಿ ಅರ್ಥ ಕೆಡದಂತೆ ಉಸಿರು ನಿಲ್ಲಿಸುವ ಸ್ಥಳಕ್ಕೆ ನಾವು ಯತಿ ಎಂದು ಕರೆಯುತ್ತೇವೆ. ಇನ್ನು ಮೂರನೇದು ಛಂದಸ್ಸಿನಲ್ಲಿ ಬರುವಂಥ ಮೂರನೇ ಪ್ರಕಾರ ಗಣ. ಗಣ ಎಂದರೆ ಗುಂಪು ಅಥವಾ ಸಮೂಹ ಎಂದರ್ಥ. ಸಾಮಾನ್ಯ ಅರ್ಥದಲ್ಲಿ ನಾವು ಗಣ ಅಂತಂದ್ರೆ
ಏನಂತ ಅರ್ಥೈಸ್ಕೋತೀವಿ? ಗುಂಪು ಅಂತೀವಿ, ಇಲ್ಲ ಸಮೂಹ ಎಂದು ಅರ್ಥೈಸ್ಕೊಳ್ತೀವಿ. ಇನ್ನು ಛಂದಸ್ಶಾಸ್ತ್ರದಲ್ಲಿ ಗಣ ಎಂದರೆ ಏನಂತ ಅರ್ಥೈಸ್ಕೋಬೇಕು ನಾವು? ಛಂದಸ್ಸಿನ ಅಲ್ಲಿ ಗಣ ಎಂದರೆ ಒಂದು ಪದ್ಯದಲ್ಲಿ ಪ್ರತಿಯೊಂದು ಪಾದದಲ್ಲಿ ವಿಭಾಗಿಸುವ, ಅಂದರೆ ಪ್ರತಿಯೊಂದು ಪಾದ ಅಂದರೆ ಇಲ್ಲಿ ಸಾಲು ಅಂತ ಅರ್ಥ. ಆ ಸಾಲುಗಳಲ್ಲಿ ನಾವು ಮಾತ್ರೆಗಳ ಆಧಾರದ ಮೇಲೆ ಗುಂಪನ್ನು ಮಾಡ್ತೀವಿ, ಅಕ್ಷರಗಳ ಆಧಾರದ ಮೇಲೆ ಗುಂಪುಗಳನ್ನಾಗಿ ಮಾಡ್ತೀವಿ, ಅಂಶಗಳ ಆಧಾರದ ಮೇಲೆ ಗುಂಪುಗಳನ್ನಾಗಿ ಮಾಡ್ತೀವಿ. ಇದಕ್ಕೆ ನಾವು ಏನಂತ ಕರಿತೀವಿ? ಗಣ ಅಂತ ಕರಿತೀವಿ. ಛಂದಸ್ಸಿನಲ್ಲಿ ಇಂಥವುಗಳಿಗೆ ಗಣ ಅಂತ ಕರಿತೀವಿ. ಅಂದರೆ ಮಾತ್ರೆಗಳ ಲೆಕ್ಕದಿಂದ ಗಣವನ್ನು ವಿಭಾಗಿಸಿದರೆ ಅದು ಮಾತ್ರ ಗಣ. ಎಷ್ಟೆಷ್ಟು ಮಾತ್ರೆಗಳಿಗೆ ಒಂದೊಂದು ಗಣ ವಿಭಾಗ ಮಾಡ್ತೀವಿ ನಾವು ಛಂದಸ್ಸಿನಲ್ಲಿ ಅಂದರೆ 3 ಮಾತ್ರೆ, ಇಲ್ಲ 4 ಮಾತ್ರೆ, ಇಲ್ಲವೇ 5 ಮಾತ್ರೆಗಳ ಒಂದು ಗುಂಪುಗಳನ್ನು ಮಾಡಿಕೊಂಡು ಇಲ್ಲಿ ಗಣವನ್ನು ಮಾಡ್ತೀವಿ. ಇವುಗಳಿಗೆ ನಾವು ಏನು ಅಂತೀವಿ? ಮಾತ್ರಾಗಣ ಅಂತ ಕರಿತೀವಿ. ಅಂದರೆ ಮಾತ್ರೆಗಳ ಆಧಾರದಲ್ಲಿ ಗಣವನ್ನು ವಿಭಾಗಿಸಿ, ಎಷ್ಟೆಷ್ಟು ಮಾತ್ರೆ ಗಣದಲ್ಲಿ 3 ಮಾತ್ರೆಯಿಂದ ಕೂಡಿರುತ್ತದೆ, 4 ಮಾತ್ರೆಯಿಂದ ಒಂದು ಗಣ ಕೂಡಿರ್ತದೆ, ಇಲ್ಲವೇ 5 ಮಾತ್ರೆಗಳಿಂದ ಒಂದು ಗಣ ಕೂಡಿರ್ತದೆ. ಇದರ ಆಧಾರದ ಮೇಲೆ ನಾವು ಗಣವನ್ನು ವಿಭಾಗಿಸಿದರೆ ಅದನ್ನು ಮಾತ್ರಾಗಣ ಎಂದು ಕರೆಯುತ್ತೇವೆ. ಕೆಲವು ಪದ್ಯಗಳಲ್ಲಿ ಇನ್ನು ಅಕ್ಷರಗಳ ಆಧಾರದ ಮೇಲೆ ನಾವು ಗಣವನ್ನು ವಿಭಾಗ ಮಾಡ್ತೀವಿ, ಅಂಥದಕ್ಕೆ ನಾವು ಅಕ್ಷರಗಣ ಅಂತ ಕರಿತೀವಿ. ಈ ಅಕ್ಷರಗಣದಲ್ಲಿ ಎಷ್ಟು ಅಕ್ಷರಕ್ಕೊಂದೊಂದು ಗಣ ವಿಭಾಗ ಮಾಡ್ತೀವಿ ಅಂದರೆ 3 ಅಕ್ಷರಗಳನ್ನು ಆಧಾರವಾಗಿಟ್ಟುಕೊಂಡು ಗಣವನ್ನು ಮಾಡ್ತೀವಿ, ಅದು ಅಕ್ಷರಗಣ ಅಂತ ಕರಿತೀವಿ. ಇನ್ನು ಕೆಲವೊಂದು ಪದ್ಯಗಳಲ್ಲಿ ನಾವು ಅಂಶವನ್ನು ಆಧಾರವಾಗಿಟ್ಟುಕೊಂಡು ಗಣ ವಿಭಾಗ ಮಾಡ್ತೀವಿ. ಯಾವ ಅಂಶ ಅಂದರೆ ಅಲ್ಲಿ ಅಂಶಗಣದಲ್ಲಿ ಬ್ರಹ್ಮಗಣ, ವಿಷ್ಣುಗಣ, ರುದ್ರಗಣ ಅನ್ನುವಂತಹ ಒಂದು ಗಣಗಳ ಆ ಥರ ಬರ್ತವೆ ಅಂಶಗಣದಲ್ಲಿ. ಆ 1 ಅಂಶ, 2 ಅಂಶ, 3 ಅಂಶ ಅಂತ ಕರಿತೀವಿ. ಇನ್ನು 1 ಅಂಶ, 2 ಅಂಶ, 3 ಅಂಶ, 4 ಅಂಶ, 5 ಅಂಶ ಈ ನಿಟ್ಟಿನಲ್ಲಿ ಗಣವನ್ನು ವಿಭಾಗ ಮಾಡಿದರೆ ಅದಕ್ಕೆ ಅಂಶಗಣ ಎಂದು ನಾವು ಕರೆಯುತ್ತೇವೆ ವಿದ್ಯಾರ್ಥಿಗಳೇ. ಇನ್ನು ಈ ಮಾತ್ರಾಗಣ, ಅಂಶಗಣ, ಅಕ್ಷರಗಣ ಇವುಗಳೆಲ್ಲವನ್ನು ನಿರ್ಧಾರ ಮಾಡೋದಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಮಾತ್ರೆ, ಲಘು ಮತ್ತು ಗುರು. ಇಲ್ಲಿ ಮಾತ್ರೆ ಅಂದರೆ ಏನು ಮುಖ್ಯವಾಗಿ ಅರ್ಥೈಸ್ಕೋಬೇಕು. ನಾವು ಮಾತ್ರಾಗಣದಲ್ಲಿ ಮಾತ್ರೆ ಅಂತ ಹೇಳಿದ್ವಿ, ಅವುಗಳನ್ನೇ ಆಧಾರವಾಗಿ ಇಟ್ಕೊಂಡು ಗಣ ವಿಭಾಗ ಮಾಡ್ತೀವಿ ಅಂದರೆ ನಾವು ಮುಖ್ಯವಾಗಿ ಮೊದಲಿಗೆ ಮಾತ್ರೆ ಅನ್ನೋದು ಅರ್ಥ ತಿಳ್ಕೋಬೇಕು. ಸಾಮಾನ್ಯವಾಗಿ ಅ ಎಂಬ ಒಂದು ಅಕ್ಷರ ಇದೆ. ಆ ಅಕ್ಷರವನ್ನು ನಾವು ಉಚ್ಚಾರ ಮಾಡುವುದಕ್ಕೆ ತೆಗೆದುಕೊಳ್ಳುವಂತಹ ಒಂದು ಸಮಯ ಅಥವಾ ಕಾಲ, ಅದಕ್ಕೆ ನಾವು ಮಾತ್ರೆ ಅಂತ ಕರಿತೀವಿ. ಸಾಮಾನ್ಯವಾಗಿ ಯಾವುದೇ ಅಕ್ಷರವನ್ನು ಉಚ್ಚಾರ ಮಾಡುವುದಕ್ಕೆ ತೆಗೆದುಕೊಳ್ಳುವ ಕಾಲ ಅದು 1 ಮಾತ್ರೆ ಅಂತ ಕರಿತೀವಿ. ಉದಾಹರಣೆ, 1 ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡುವ ಅಕ್ಷರಗಳಿಗೆ ನಾವೇನು ಕರಿತೀವಿ? ಲಘು ಅಂತ ಕರಿತೀವಿ. 2 ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ಗುರು ಅಂತ ಕರಿತೀವಿ. ಇಲ್ಲಿ 1 ಮಾತ್ರೆಗೆ ನಾವು ಯು ಆಕಾರದ ಚಿಹ್ನೆಯನ್ನು ಗುರುತನ್ನಾಗಿ ಮಾಡಿಕೊಂಡರೆ, 2 ಮಾತ್ರ ಕಾಲಕ್ಕೆ ನಾವು ಸಾಮಾನ್ಯವಾಗಿ ಒಂದು ಗೆರೆ ಅಥವಾ ಮೈನಸ್ ಚಿಹ್ನೆಯ ರೂಪದಲ್ಲಿರುವಂಥದ್ದನ್ನು ಗುರುವಾಗಿ ಪರಿಗಣಿಸ್ತೀವಿ. ಇಲ್ಲಿ 1 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳು ಯಾವುವು ಅಂದರೆ ಅವು ಹ್ರಸ್ವ ಸ್ವರಗಳು ಮತ್ತು ಹ್ರಸ್ವ ಸ್ವರಗಳಿಂದ ಕೂಡಿರುವ ಗುಣಿತಾಕ್ಷರಗಳು. ಇವೆಲ್ಲವುಗಳು ಲಘುಗಳು ಎಂದು ನಾವು ಪರಿಗಣಿಸ್ತೀವಿ. ಈ ಹ್ರಸ್ವ ಸ್ವರಗಳು, ಹ್ರಸ್ವ ಸ್ವರಗಳಿಂದ ಕೂಡಿದ ಗುಣಿತಾಕ್ಷರಗಳು ಮತ್ತು ಹ್ರಸ್ವ ಸ್ವರಗಳಿಂದ ಇರುವ ಅಕ್ಷರಗಳೆಲ್ಲವೂ ನಾವು ಯು ಎನ್ನುವ ಇಂಗ್ಲೀಷಿನ ಅಕ್ಷರದ ಆಧಾರದಲ್ಲಿ ಲಘು ಎನ್ನುವಂತಹ ಒಂದು ಚಿಹ್ನೆಯನ್ನು ಬಳಸಿಕೊಂಡು ಮಾತ್ರೆಯನ್ನಾಗಿ ನಾವು ಹಾಕ್ತೀವಿ. ಈ ಲಘು ಆಗುವ ಅಕ್ಷರ ನಾವು ಮುಂದೆ ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ನಾವು ಅ, ಇ,
ಉ, ರು, ಎ, ಓ ಮೊದಲನೇ ಸಾಲಲ್ಲಿ ಬರುವಂತಹ ಅಕ್ಷರಗಳು. ಇವು ಸ್ವರಗಳು ಅಂತ ಕರಿತೀವಿ. ಯಾವ ಸ್ವರಗಳು? ಹ್ರಸ್ವ ಸ್ವರಗಳು. ಹ್ರಸ್ವ ಅಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು. ಇವೆಲ್ಲ ಏನಾಗಿವೆ? ಲಘುಗಳಾಗಿವೆ. ಇನ್ನು ಎರಡನೇ ಸಾಲಿನಲ್ಲಿ ಬರುವಂಥ ಮತ್ತು ಮೂರನೇ ಸಾಲಿನಲ್ಲಿ ಬರುವಂಥ ಅಕ್ಷರಗಳು ಸ್ವರಗಳಿಂದ ಕೂಡಿರುವ, ಅಂದರೆ ಹ್ರಸ್ವ ಸ್ವರಗಳಿಂದ ಕೂಡಿರುವ ಕಾಗುಣಿತ ಅಕ್ಷರಗಳಿದ್ದಾವೆ. ಇವುಗಳನ್ನು ನಾವು ಏನಂತ ಮಾಡ್ತೀವಿ? ಲಘುವಾಗಿ ಗುರುತಿಸ್ಕೊಂಡಿದ್ದೀವಿ. ಅದರಲ್ಲಿ ಕ, ಕಿ, ಕು, ಚ, ಟ, ತ, ಕೆ, ಕೋ, ಸು, ಸೋ, ಸೃ, ಕೃ ಇವೆಲ್ಲ ಲಘು ಎಂದು ನಾವು ಪರಿಗಣಿಸ್ತೀವಿ. ಗುರುಗಳು ಅಂದರೆ ಯಾವುವು? ಎರಡು ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳೆಲ್ಲ ಗುರುಗಳಾಗ್ತವೆ. ಅವು ಎರಡು ಮಾತ್ರೆಗಳಿಂದ ಕೂಡಿರುವಂಥ ಅಕ್ಷರಗಳು ಯಾವುವು? ಅವೇ ದೀರ್ಘ ಸ್ವರಗಳು. ದೀರ್ಘ ಸ್ವರದಿಂದ ಕೂಡಿದ ಕಾಗುಣಿತ ಅಕ್ಷರಗಳು ಹಾಗೂ ಅನುಸ್ವಾರ ಮತ್ತು ವಿಸರ್ಗದಿಂದ ಕೂಡಿರುವ ಅಕ್ಷರಗಳು ಹಾಗೂ ಒತ್ತಕ್ಷರದ ಹಿಂದಿನ ಅಕ್ಷರ ಹಾಗೂ ವ್ಯಂಜನಾಕ್ಷರದ ಹಿಂದಿನ ಅಕ್ಷರ ಮತ್ತು ಷಟ್ಪದಿಯ ಪದ್ಯದಲ್ಲಿ ಬರುವ 3 ಮತ್ತು 6ನೇ ಸಾಲಿನ ಕೊನೆಯಲ್ಲಿರುವ ಅಕ್ಷರ ಇವುಗಳು ಕಡ್ಡಾಯವಾಗಿ ಗುರು ಎನಿಸಿಕೊಳ್ಳುತ್ತವೆ. ಇವೆಲ್ಲ ಗುರು ಆಗೋ ಅಕ್ಷರ. ಇನ್ನೊಂದು ಸರಿ ಅರ್ಥ ಮಾಡ್ಕೊಳ್ಳಿ. ಗುರು ಎಂದರೆ ಎರಡು ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳೆಲ್ಲವೂ ಗುರುಗಳನ್ನಿಸ್ತವೆ. ಅವು ಯಾವುವು ಅಂದರೆ ದೀರ್ಘ ಸ್ವರಗಳು ಹಾಗೂ ದೀರ್ಘ ಸ್ವರದಿಂದ ಕೂಡಿರುವ ಕಾಗುಣಿತಾಕ್ಷರಗಳು ಹಾಗೂ ಅನುಸ್ವಾರ ಮತ್ತು ವಿಸರ್ಗದಿಂದ ಕೂಡಿದ ಅಕ್ಷರಗಳು, ಒತ್ತಕ್ಷರದ ಹಿಂದಿನ ಅಕ್ಷರ, ವ್ಯಂಜನಾಕ್ಷರದ ಹಿಂದಿನ ಅಕ್ಷರ, ಷಟ್ಪದಿ ಪದ್ಯಗಳಲ್ಲಿ ಬರುವ 3 ಮತ್ತು 6ನೇ ಸಾಲಿನ ಕೊನೆಯ ಅಕ್ಷರ ಅದು ನಾವು ಲಘುವಾಗಿದ್ದರೂ ಗುರು ಎಂದು ಪರಿಗಣಿಸ್ತೀವಿ. ಇವೆಲ್ಲವುಗಳು ನಾವೇನಂತ ಕರಿತೀವಿ? ಗುರು ಆಗ್ತವೆ ಅಂತ ತಿಳ್ಕೊತೀವಿ.